Well, going down memory lane, my kid brother, Nagesh, the youngest one, he was always a very good looking boy. As a kid, he was a roly-poly, beautiful child. So he was so cuddly, we used to count the number of dimples in his backside, in his bum. He was so good looking. Then, as time passed by, along came another beautiful toddler, and that was my wife's youngest sister, her kid sister. Destiny had a different role for them. They came together, formed a romantic couple, and got married. Today, we are celebrating the 40th wedding anniversary. 40 years, my kid brother and my wife's kid sister. Fantastic day that these people are celebrating their 40th wedding, and they have become grandparents also. On your 40th wedding anniversary, I am thinking of all those beautiful old days and beautiful memories have come rushing. ಹೌದು, ನಮ್ಮ ತಂಗಿ ಮಾಲಿ ಶಾನೆ ಟಾಪ್ ಆಗವಳೆ. ಅವಳು ಚಿಕ್ಕವಳಿದ್ದಾಗ 10 years ಇದ್ದಾಗ ನಮ್ಮ ಹಾಸ್ಟೆಲಿಗೆ ಬಂದಿದ್ಲು ಮೈಸೂರಲ್ಲಿ. ಸೊ ಎಲ್ಲ ಹುಡುಗಿರು ಎಣ್ಕಿ ನೋಡ್ತಾ ಇದ್ರು. ಒಬ್ಳಂತೂ ಜೋರಾಗಿ ಹೇಳಿದ್ಲು, ನೋಡೇ ಒಂದು ತುಂಬಾ ಚೆನ್ನಾಗಿರೋ ಹುಡುಗಿ ಬಂದಿದ್ದಾಳೆ ಅಂತ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪ್ ಆಗವಳೆ ನಮ್ಮೊಳಗೆ, ಶಾನೆ ಟಾಪ್ ಆಗವಳೆ. ಟೀಕೆ, ಈ ಫೋಟೋ ನೋಡಿದ್ರೆ ನಿಮ್ಗೆ ಯಾರ ನೆನಪಾಗುತ್ತೆ? ಇದ್ಯಾರು? ಆಬ್ವಿಯಸ್ಲಿ ಮಾಲಿ. ನೋ, ಇದು ಮಾಲಿ ಅಲ್ಲ. ಬಟ್ ವೆನ್ ಐ ಸಿ ದಿಸ್ ಫೋಟೋ, ವಾಟ್ ಐ ರಿಮೆಂಬರ್ ಇಸ್ ನಾಗು. ಬಿಕಾಸ್ ನಾಗು ಚಿಕ್ಕವನಿದ್ದಾಗ 5 years ಇದ್ದಾಗ ಅಣ್ಣಜನ್ನ ಅವನ್ಗೆ ಒಂದು ರೆಡ್ ಫ್ರಾಕ್ ಹಾಕಿ ಸೀಕ್ರೆಟ್ ಆಗಿ ನಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ರೆಡ್ ಫ್ರಾಕ್ ಹಾಕ್ಬಿಟ್ಟು ಚೆನ್ನಾಗಿ ಹುಡುಗಿ ತರ ಡ್ರೆಸ್ ಮಾಡಿ ಕರ್ಕೊಂಡ್ ಬಂದು ತೋರಿಸಿದ್ರೆ ಮನೇಲಿ ಇದ್ದವ್ರಿಗೆಲ್ರಿಗೂ ಆಶ್ಚರ್ಯ. ಅಯ್ಯೋ, ಇದು ನಾಗುನ, ಇಂಥ ಬ್ಯೂಟಿಫುಲ್ ಮಗು ಹುಡುಗಿ. ಬಟ್ ನಾಗು ಮಾಲಿ ಇಬ್ರು ಚಿಕ್ಕದ್ರಿಂದಲೂ ತುಂಬಾನೇ ನೋಡಕ್ಕೆ ಮುದ್ದಾಗಿದ್ರು. Nagu, I remember you as a very systematic Anna, setting your table in a perfect manner. Anyone looking at your table would feel envious. No wonder years later you became the under officer of NCC in your college. ನಾವು ಚಂದ ಇದ್ದ ಹೇಳಿಕೆ ನನಗೆ ಸಹ ಒಂದು ಇನ್ಸಿಡೆನ್ಸ್ ಈಗ ನೆನಪಾಯಿತು. ನಾವಾಗ ಉಡುಪಿಲಿ ಅಂಬಲ್ಪಾಡಿಲಿದ್ವಿ. ಆಗ ಒಂದು ದಿವಸ ಅವನು ನಮ್ಮ ಮನೆಗೆ ಬಂದಿದ್ದ. ಆಗ ಅವನಿಗೊಂದು 13-14 ವರ್ಷ ಇರ್ಬೋದು. ಹಿ ವಾಸ್ ಇನ್ ಹಿಸ್ ಅರ್ಲಿ ಟೀನ್ಸ್. ಆಗ ಅವನು ತುಂಬ ಚಂದ ಬಿಳಿ ಗುಂಡಕ್ಕಿದ್ದ. ಆಮೇಲೆ ಅವನು ಒಂದು ದಿವಸ ನಮ್ಮ ಮನೆಯಿಂದ ಅಂಬಲ್ಪಾಡಿಯಿಂದ ಸರೋಜಿನಿ ಅತ್ತೆ ಮನೆಗೆ ಅಜ್ಜರ ಕಾಡಿಗೆ ಹೊರಟಿದ್ದ ಬೆಳಿಗ್ಗೆ. ಅದು ನಾವು ಸ್ಕೂಲ್ಗೆ ಹೋಗೋ ಟೈಮು. ಅದೇ ಟೈಮ್ಗೆ ನಾನು ಸಮಾಲಿ ಸಹ ಸ್ಕೂಲ್ಗೆ ಹೊರಟಿದ್ವಿ, ಅವನೊಟ್ಟಿಗೆ ಹೊರಟ್ವಿ. ಆಗ ರೋಡಲ್ಲಿ ಅವನು ಫಾಸ್ಟಾಗಿ ನಡೆಯೋದು. ನಾವಿಬ್ಬರು ಸ್ವಲ್ಪ ಈ ಸ್ಕೂಲ್ ಬ್ಯಾಗ್ ಭಾರ ಇರ್ತದಲ್ಲ, ಅದು ಮತ್ತು ಒಂದು ಕ್ಯಾರಿಯರ್ ಬ್ಯಾಗಲ್ಲಿ ಇಟ್ಕೊಂಡು ಸ್ವಲ್ಪ ಹಿಂದೆ ಉಳಿದ್ಬಿಟ್ವಿ. ಆವಾಗ ರೋಡಲ್ಲಿ ಅದು ಚಿಕ್ಕ ಊರಾದ ಕಾರಣ, ಆಮೇಲೆ ಅದೇ ರೋಡಲ್ಲಿ ನಮ್ಮದು ಸ್ಕೂಲ್ ಮೇಟ್ಸು, ಕ್ಲಾಸ್ ಮೇಟ್ಸು ಮತ್ತು ಗುರ್ತದವರು ಎಲ್ಲರೂ ಸಿಗ್ತಾಯಿದ್ರು. ಅವರೆಲ್ಲ ನಾಲ್ಕನ್ನು ಹೀಗೆ ನೋಡ್ತಾಯಿದ್ರು, ಇದು ಯಾರಪ್ಪ ಇಷ್ಟು ಚಂದದ ಹುಡುಗ ಅಂತ. ಅದನ್ನು ನೋಡಿ ನಮಗೆ, ಓ, ಚಂದದ ಹುಡುಗ ನಮ್ಮ ಕಸಿನ್ ಅಂತ ಎಲ್ರಿಗೂ ಗೊತ್ತಾಗಬೇಕು, ನಾವು ಅವನೊಟ್ಟಿಗೆ ಎಲ್ರ ಮುಂದೆ ನಾವು ಅವನೊಟ್ಟಿಗೆ ಕಾಣಿಸ್ಕೋಬೇಕು ಅಂತ ಹೇಳಿ ನಾನು ಸಮಾಲ್ಸ ಓಡಿ ಅವನೊಟ್ಟಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ನೆನ್ಪುಂಟ ಮಾಲಿ ನಿಂಗೆ ಇದು? Mali, such a beautiful person inside and out, always trying to help others, always totally concerned about all except herself. So no wonder the systematic Anna, handsome Anna, and the beautiful Mali made a perfect combination. But this combination was decided much earlier when we were kids, during one of our summer holidays in Palghat. Harini and me, we made a little bead chain, and we made Nagu and Mala stand on a table, and we made Nagu put this little chain round Mali's neck. Much later, this combination which we had made up really got together.
ಅಲ್ಲ, ಹರಿಣಿ ಹೇಳ್ತಿದ್ಲು ಅವಳು ಮತ್ತು ಮಾಲಿ ಸಣ್ಣದಿರುವಾಗ ನಾಗುವಿನಿಂದ ಓಡ್ತಾ ಇದ್ಲು ಅಂತ. ಆದರೆ ದೊಡ್ಡದಾದ ಮೇಲಿದ ಕಥೆಯೇ ಬೇರೆ. ನಾಗುವೇ ಮಾಲಿ ಹಿಂದೆ ಓಡ್ತಾ ಇದ್ದ. ಅವನು ಅವಳ ಹಿಂದೆ ಎಷ್ಟು ಬಿದ್ದಿದ್ದ ಹೇಳಿದರೆ, ತನ್ನ ಕೈ ತಪ್ಪಿ ಹೋಗ್ತಾಳಂತ ಹೆದರಿಕೆಯಿಂದ ಅವಳು ಫಸ್ಟ್ ಇಯರ್ BA ಇರುವಾಗಲೇ ಬುಕ್ ಮಾಡ್ಕೊಂಡು ಬಿಟ್ಟ. ಅವ್ರದ್ದು ಎಂಗೇಜ್ಮೆಂಟ್ ಫಸ್ಟ್ BA ಆದರೆ ಮದುವೆ ಆದದ್ದು ಫೈನಲ್ ಇಯರಲ್ಲಿ. 3 ವರ್ಷ ಅವರದೊಂದು ರೊಮ್ಯಾನ್ಸ್ ಹಬ್ಬ ಟಾಕ್ ಆಫ್ ದ ಟೌನ್ ಆಗಿತ್ತು. ಅಷ್ಟೇ ಅಲ್ಲದೆ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ದ ಪೇಂಟೆಡ್ ದ ಸಿಟಿ ರೆಡ್ ಅಂತ. ಹಾಗೆ 3 ವರ್ಷ ಅವರಿಬ್ರು ಬೈಕ್ನಲ್ಲಿ ಓಡಾಡಿದ್ದು. ಅದು ನೋಡ್ಲಿಕ್ಕೂ ಕೇಳಲಿಕ್ಕೂ ಭಾರಿ ಚಂದ. ಮಾಮಿ ಹಾ, ಏನು ಹುಷಾರೊಳ್ಳೆ. ಮಾಲಾ, ನಾಗು ಬಂದ. ಸರಿ, ನಿಮ್ಗೆ ಟಿಫಿನ್ ಕೊಟ್ಬಿಟ್ಟ? ಟಿಫಿನ್ ಎಲ್ಲ ಬೋಸ್ರಿ, ಒಂದು ಕಾಫಿ ಕೊಡ್ಲಿ. ಏನು ಫ್ರೆಶ್ ಅಪ್ ಆಗ್ತದ? ಮಾಲಾ, ನಾಗುಗೆ ಟವಲ್ ಕೊಡ ಆಯ್ತಾ? ಕಾಫಿ ನೆಟ್ಟನೆ ಉಂಟು. ಹಾಗೂ ನನ್ನ ಬರ್ತ್ರಿ ತಣ್ಣ ಬಿಸಿ ಉಂಟು. ಏನು ಕೊಡ್ಪ, ಬಿಸಿ ಬಿಸಿ ಬಂದ ಮಸ್ತ್ ಇಷ್ಟ. ಅಯ್ಯೋ ದೇವರೇ, ಅಯ್ಯೋ ಈ ಮಕ್ಕಳ ಹುಚ್ಚಾಟವೇ. ಅಳಿಯೋ ಮಗಳ ಸರಸ ನಾಚಿ ನೀರಾದವಳು ಅತ್ತೆ. ನೆನಪಿದೆ ನಿನಗೆ 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 ನೆನಪಿದೆ ನಿನಗೆ ನೆನಪಿದೆ ನಿಮಗೆ 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 ನೆನಪಿದೆ ನಿಮಗೆ. ನಾವೊಂದು ಕಾಲೇಜ್ನಲ್ಲಿ ಓದುತ್ತಿರುವ ಸಮಯ, ನಾವೊಂದು ಕಾಲೇಜ್ನಲ್ಲಿ ಓದುತ್ತಿರುವ ಸಮಯ, ಬೈಕ್ನಲ್ಲಿ ಜೊತೆ ಕುಳಿತು ವಿಹರಿಸಿದ ಆ ದಿವಸ. ನೆನಪಿದೆ ಮಾಲಿ ನಿನಗೆ 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 ಸವಿ ನೆನಪಿದೆ ನಿನಗೆ. ರಜಾ ದಿನದಿ ನಾವಿಬ್ಬರು ಬೈಕಿನಲ್ಲಿ ಕುಳಿತು, ರಜಾ ದಿನದಿ ನಾವಿಬ್ಬರು ಬೈಕಿನಲ್ಲಿ ಕುಳಿತು, ಕದ್ರಿ ಪಾರ್ಕ್ ಬೀಚಿನಲ್ಲಿ ಸರಸವಾಡಿದ ದಿವಸ. ನೆನಪಿದೆ ಮಲಿ ನಿನಗೆ 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 ನೆನಪಿದೆ ನಿನಗೆ. Again, you'll be wondering why we are dressed so naturally. It's mainly because my youngest brother Nagu is one of the best dressed in the family. He's always dressed for the occasion and he's dressed to kill. This courtyard 40 years back was witness to so many romantic scenes when my brother Nagesh and Mala came home for the first time. This is where they played out so many romantic scenes. This historic courtyard stands witness for that. For me, It's not just Nagu who is well dressed. My lovely sister, always dressed to kill, as he says. And here we are, here trying to imitate them. Hope we are doing justice. സുന്ദരി നീയും സുന്ദരം ഞാനും ചേർന്നിരുന്നാൽ തിരുവോണം. സുന്ദരൻ നീയും സുന്ദരി ഞാനും ചേർന്നിരുന്നാൽ തിരുവോണം.
கையும் வச்சு கண்ணில் கண்ணும் வச்சு நெஞ்சின் மந்திரம் கொண்டு சேரும் நேரம் சுந்தரி நீயும் സുന്ദരം ഞാനും ചേർന്നിരുന്നാൽ തിരുവോണം സുന്ദരം നീയും സുന്ദര ഞാനും ചേർന്നിരുന്നാൽ തിരുവോണം ಭೋಜನವಿದು ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು ಹೌದು, ಮಾಲಿ ಮನೆಗೆ ನಾವು ಯಾವಾಗ ವಿಸಿಟ್ ಮಾಡಿದ್ರು ಇದೇ ತರ ಟೇಬಲ್ ಮೇಲೆ ಫುಲ್ ಡೆಲಿಕೇಸಿ ಸ್ಪ್ರೆಡ್ ಆಗಿರುತ್ತೆ. ನನ್ಗೆ ಯಾವಾಗ್ಲೂ ನೆನಪಿರೋದು ಒಂದು ಇನ್ಸಿಡೆಂಟ್ಸ್. ನಾವು ಉಡುಪಿಗೆ ಪರ್ಯಾಯಕ್ಕೆ ಬಂದಾಗ TK ಫ್ಯಾಮಿಲಿಯವರೆಲ್ಲ ಸುಮಾರು ಜನ ಬಂದಿದ್ರು. ಎಲ್ಲರೂ ಬೆಳಿಗ್ಗೆ 6:30ಗೆನೆ ಬ್ರೇಕ್ಫಾಸ್ಟಿಗೆ ಬರ್ತೀವಿ ಅಂತ ಮಾಲಿಗೆ ಹೇಳಿದ್ವಿ. ಆವಾಗ ಮಾಲಿ ಇನ್ನೂ ನ್ಯೂಲಿ ಮ್ಯಾರಿಡ್ ಕಪಲ್ ಅವ್ರು ಅವಾಗ. ಬಟ್ ಎಟ್ 6:30 ನಾವು ಅವ್ರ ಮನೆಗೆ ಹೋದಾಗ ಟೇಬಲ್ ಮೇಲೆ ಫುಲ್ ಬ್ರೇಕ್ಫಾಸ್ಟ್, ಸೋ ಮೆನಿ ಐಟಮ್ಸ್ ಬರ್ದೆ. ಎಲ್ರಿಗೂ ಅವ್ರಿಗೆ ಶಾಕ್. ಅಂಡ್ ಬಟ್ ದ ಹಿಟ್ ಆಫ್ ದ ಡೇ ವಾಸ್ ಮಂಜಲ್ ದೋಸೆ. ಅವರು ಆ ಥರ ದೋಸೆ ಸಾಫ್ಟ್ ಆಗಿ ಯಾವತ್ತೂ ತಿಂದಿರಲಿಲ್ಲ. I would like to share a small anecdote of Nagumala's family. When the kids were small, every morning it was like a serial scene. Getting them ready for school, Nagu getting ready, Mala getting ready, and all of them rushing. Like that, one day when I was there, Nagu took Manju. It was at the right time, and as they reached, within 5 minutes was back. So Mala, Janange, Janana, Jagvatna. I'm chadde padri alli. ओ मेरी जोहर जफी तुझे मालूम नहीं, तू अभी तक है हंसी और मैं जवान, तुझे कुर्बान मेरी जान. ಈ ಹಾಡು ನಾಗು ಮತ್ತೆ ಮಾಲಿನಿ ಕೊಯಮತ್ತೂರಲ್ಲಿ ಹಾಡಿದ್ರು. ಎಷ್ಟು ಚಂದ ಹಾಡಿದ್ರಲ್ಲ, ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿದ್ರಲ್ಲ. ನನಗೆ ಇನ್ನೂ ಜ್ಞಾಪಕ ಇದೆ. ಅವರಿಬ್ಬರಿಗೂ ಒಳ್ಳೆ ಟ್ಯಾಲೆಂಟ್ ಇದೆ. ಇಬ್ಬರು ಒಟ್ಟಿಗೆ ಡ್ಯಾನ್ಸು ಡ್ರಾಮಾ ಎಲ್ಲ ತುಂಬ ಮಾಡ್ತಾರೆ. ನಾನು ಹಾಡ್ಲಿಕ್ಕೂ ಬರುತ್ತೆ. ನೀವು ಕೇಳಿಸ್ಕೊಂಡಿಲ್ವಲ್ಲ? ನೀನು ಮಂಜು ಎಂಗೇಜ್ಮೆಂಟಿಗೆ ಬಂದಿರಲಿಲ್ಲ, ಅವತ್ತು ಅವ್ನು ಹಾಡಿದ್ದಾರೆ. ನೀನು ಇಷ್ಟದ ಹಾಡು ಹಾಡಿದೆ. ಯಾವ ಹಾಡು ಹೇಳು? ಮೇರೆ ಸಪನೋ ಕಿ ರಾಣಿ ಕಬ್ ಆಯೇಗಿ. ಅವನೇ ಹಾಡಿದ್ನಾ? ಚೆನ್ನಾಗಿ ಹಾಡಿದ್ನಾ? Nagu and me, we had sung a duet when we were in college, and I want to dedicate that song today to both of you, to my sweet Anna and Attige. तेरे मेरे मिलन की लेना हो, तेरे मेरे मिलन की लेना, नया कोई गुल खिलाएगी, नया कोई गुल खिलाएगी, तभी तो चंचल है तेरी नैना, देखो ना तेरे मेरे मिलन की लेना, जैसे खिले चंदा बादल में, खिलेगा वो तेरी आंचल में, चंदनिया गुनगुनाएगी, चंदनिया गुनगुनाएगी, तभी तो चंचल है तेरी नैना, देखो ना तेरे मेरे मिलन की
ಇಂಪಾರ್ಟೆಂಟ್ ನೆನಪಾಗೋದೇನೆಂದರೆ ನಾವು ಹೈಸ್ಕೂಲಲ್ಲಿ ಇದ್ದಾಗ ಒಂದು ಡ್ರಾಮಾ ಕಾಂಪಿಟೇಷನ್ ಇತ್ತು. ಸೊ ಇನ್ನೇನು ಡ್ರಾಮಾ ಸರಳಕ್ಕೆ 2 ದಿವಸ ಇದೆ ಅನ್ನುವಾಗ ಸಡನ್ನಾಗಿ ಒಂದು ಇಂಪಾರ್ಟೆಂಟ್ ಹುಡುಗಿಗೆ ಹುಷಾರಿಲ್ತಾ ಇತ್ತು. ಅವಳು ಫ್ರಂಟಲ್ಲಿ 4 ಜನ ಡ್ಯಾನ್ಸ್ ಮಾಡ್ತಾ ಇದ್ರು, ಫ್ರಂಟಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋ ಹುಡುಗಿಗೆ ಹುಷಾರಿಲ್ತಾ ಇತ್ತು. ಸೊ ನಮ್ಮ ಟೀಚರ್ಸ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು, ಏನು ಮಾಡೋದು ಅಂತ. ಆದರೆ ಮಾಲಿ ಜಸ್ಟ್ ನಮ್ಮೊಟ್ಟಿಗೆ ಪ್ರಾಕ್ಟೀಸ್ಗೆ ಬಂದು ನೋಡಿ ಫುಲ್ ಡ್ಯಾನ್ಸ್ ಕಲ್ತಿದ್ದಾಳೆ. ಅಲ್ಲಿ ಹೋಗಿ ಮಾಡಿ ತೋರಿಸಿದ್ಲ ಅವರಿಗೆ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಅವರಿಗೆಲ್ಲ. ಸೊ ಅವರಿಗೆಲ್ಲ ಒಂದು ಸ್ವಲ್ಪ ಜೀವ ಬಂದಂಗಾಯ್ತು. ಅಬ್ಸರ್ವ್ ಮಾಡಿ ಫುಲ್ ಡ್ಯಾನ್ಸ್ ಮಾಲಿ ನೆನ್ಕೊಂಡ ನಿನ್ಗೆ ತತ್ತೋಡಕತಾ. ಇದು ನಾಗು ಮತ್ತು ಮಾಲಿಗೆ ಇಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಐ ಕ್ಯಾನ್ ಗಿವ್ ಆಸ್ ದಿ ಪರ್ಫೆಕ್ಟ್ ಹೋಸ್ಟ್ ಆ್ಯಂಡ್ ಹೌ ವಿ ವರ್ ಫಾಂಡ್ ಆಫ್ ಕಮಿಂಗ್ ಟು ಮ್ಯಾಂಗ್ಳೂರ್. ಎನಿ ಟೈಮ್ ವಿ ಗೆಟ್ 2 days ಹಾಲಿಡೇಸ್, 1 or 2 days ಇವನ್. ಆವಾಗ ನಾವು ಟ್ರೈನಲ್ಲೋ ಬಸ್ನಲ್ಲೋ ಬಂದು ನಾಗು ವುಡ್ ಮೇಕ್ ಶೂರ್ ದಟ್ ಯು ವಿಲ್ ಕಮ್ ದೇರ್. ಯಾಕೆಂದರೆ ಅವಾಗ ನಾಗು ಮಾಲಿ ಇಬ್ಬರೇ ಇದ್ದಿದ್ದು, ಲಕ್ಷ್ಮೀಶ ಬೇರೆ ಕಡೆ ಇದ್ರಲ್ಲ. ಸೊ ಹಾಗಾಗಿ ವಿ ಯೂಸ್ ಟು ಬಿ ವೆರಿ ಫಾಂಡ್. ಲೈಕ್ ಬನಂಜೆ ಸೇಸ್, ಇವಾಗ ಸಮುದ್ರಕ್ಕೆ ಒಂದು ಹೋಲಿಕೆ ಇಲ್ಲ, ಸಮುದ್ರಕ್ಕೆ ಸಮುದ್ರನೇ ಹೋಲಿಕೆ, ಆಕಾಶಕ್ಕೆ ಆಕಾಶನೇ ಹೋಲಿಕೆ. ಹಾಗಿದ್ದಂಗೆ ನಮಗೆ ಟೂರ್ ಅಂದರೆ ಟೂರ್ಗೆ ಮಂಗಳೂರೇ ಹೋಲಿಕೆ, ಮಂಗಳೂರಿಗೆ ಟೂರ್ ಅಂದರೆ ಮಂಗಳೂರು ಆದ್ರೂ ಅವರ್ ಮೇನ್ ಫಾಂಡ್ನೆಸ್ ವಾಸ್ ಟು ಬಿ ವಿತ್ ನಾಗು ಆ್ಯಂಡ್ ಮಾಲಿ. Just because they treat us so well, we used to be always there, morning till night. We used to have our own fun. Nago and I and others all used to enjoy. The best way to depict that is kuchuku 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 meeru chaddi dosti kana kuchuku jeevakinna daasti kana kuchuku. That explains everything. Thanks, Nago and Mali. ಹಲೋ ಸಿಸ್ಟರ್ ಅಲ್ಲ, ಇನ್ನು ಕ್ಲಾಸ್ ತೆಗಿಬೇಕಾ? 25ಕ್ಕ? ಓಕೆ. ಎಷ್ಟೊತ್ತಿಗೆ? 3 ಗಂಟೆಗಾ? ಆಯ್ತಾಯ್ತು, ನಾನು ಬರ್ತೇನೆ. ಹಲೋ, ಜಯಶ್ರೀ ಮಾತಾಡ್ದಾ? ರೋಟ್ರಿ ಮೀಟಿಂಗಾ? 25ಕ್ಕ? ಬೆಳಿಗ್ಗೆ 10 ಗಂಟೆ ಅಲ್ಲ? ಸ್ಪೀಚ್ ಮಾತ್ರ ಅಲ್ಲ? ಓಕೆ. ಹಲೋ ಪ್ರಭಕ್ಕ, ಒಂದು ಮಾಲ ಪಾತಿರ್ಕಮ್ಮ. ನಿಮ್ಗೆ 25th ಬರ್ಕಂತ 6 o'clock ಆಗತ್ತಾ? ಹಾಂ, ಏನು ಫ್ರೀ ಆಯ್ತಲ್ಲ, ಏನು ಬರ್ಪೇ ಇಲ್ಲ. ಹಾಂ ಸರಿ ಅಂಜ, ಹೆಂಗೆ ಕ್ಯಾಲ ಕಲಿಸಿದ್ದು, ಏನು ಬರ್ಪೇ ಇಲ್ಲ. ಹಾಂ ಸರಿ. ಇನ್ನೇನಾಗು ಯಾರು ಬಾಬಾ 25th ಬರೋದಿಲ್ಲ, ಎಕ್ಸ್ಟ್ರಾ 2 ಬಿಯರ್ ಗೆತ್ತಿದ್ದೀನಿ. ಓಕೆ. ಅತ್ತೆ ಅಮ್ಮನಕ್ಕ ಮದುವೆ ಆಯ್ತು 40 ವರ್ಷ ಅನಿಸೂಲೆ ಇಂಕ್ಲು ನಂಬಾಯರು ಆನಿಟ್ಟು ಎನಿಮುಟ್ಟ ಪ್ರತಿ ವರ್ಷ ಮದುವೆ ದಿನಾಂಕ ಉಂಗುರ, ವಾಚ್, ಸೀರೆ, ಬಂಗಾರದ ಬಳೆ, ಸರ, ಕಾರು ಅಂತೂ ಗಿಫ್ಟ್ ಕೊಡಂತೇ ಉಳ್ಳೆ. ಒಂದು ಮಂತ ಎನ್ನ ಪುರ್ಸಗ ಜಾಲ ಗೊತ್ತಾಪ್ರಿ, ಪೂಜೆ ಮಾತ್ರ ಅಂಪಡೋನಿ ಗೊತ್ತಾತ್ನ. ಇಂಕ್ಲ ಮದಿಮೆದ ದಿನ ಗಿಫ್ಟ್ ಬೋಡತ್ತ ಕೊಳ್ಕ ಆಂಡ ನಾಗುಲಕನೇ ಕೊಳ್ಕ ಆಯೆ ಡ್ಯಾನ್ಸ್ ಅಂತಂತು ಮಂತೇರ್ನ ಎದುರುಗು ಮಾಲಿನಿಗೆ ನಾಚಿಗೆ ಹಾಪಿಲಕ ಬೇತೆ ಒಂಜಿಲ ಕೊಳ್ಪೆತ ಅವೆಲ್ಲ ಇಂಕ್ಲ ಕೊಳ್ಕನ. ಯಮನಕ್ಕ ಇಂಕ್ಲಿಗೆ ಒಂಜಿ ಗಮ್ಮತ್ ಸೋಜಪ್ಪ. ಅವು ನಮ್ಮ ನಾಗು ಮಾಲಿಗೆ ಮದುವೆ ದಿನ ಎಂಚ ಗಿಫ್ಟ್ ಕೊಳ್ಪೆ ಅಂತ ಸೋಜಪ್ಪನು ಒಂಜಿ ಫ್ಲಾಶ್ ಬ್ಯಾಕ್ ಕ್ಲಿಪ್ಪಿಂಗ್ ಕಡೋಡಪ್ಪ. ಆವನೇ
you a happy wedding anniversary. Thank you. Same to you. You are the apple of my eye. You are the pear of my heart. I go bananas when I see you. When I say all these things, you are blushing like an orange. But still, in your anger also, I go bananas. Hi, Nagu and Mala. I have to say something about your wedding anniversary. Well, I would say, Nagu, you're a man of few words, and Mala, you are nothing but a lady of a lot of words with your English literature expertise. So that was match made in heaven. I made you wait for a couple of years. You were waiting for me to get married first, and that didn't work out. Finally, you gave up. Happy wedding anniversary, Nagu and Mala. Have a wonderful day, and once again a happy wedding anniversary. All the best. All the best to you both. Bye-bye. Happy wedding anniversary, Nagubaba and Mala. Have a nice day. I still remember you as a young and beautiful couple. Wish you many, many more years of happiness and togetherness. All the best. Happy wedding anniversary, Nagu and Mala. May His choicest blessing be showered on you both. Our good wishes to you and all our blessings to have a wonderful life ahead. All the very best. ದಾಂಪತ್ಯ ಜೀವನದ 40 ಸಂವತ್ಸರಗಳನ್ನು ದಾಟಿ 41ನೇ ವರ್ಷಕ್ಕೆ ಕಾಲಿಡುತ್ತಿರುವ ನಮ್ಮ ಪ್ರೀತಿಯ ನಾಗೇಶ್ ಹಾಗೂ ಮಾಲಿನಿಯವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಜೀವನದ ಏಳು ಬೀಳು, ಸುಖ ದುಃಖ, ನೋವು ನಲಿವುಗಳನ್ನು ಜೊತೆಯಾಗಿ ಎದುರಿಸಿ ಆದರ್ಶ ದಂಪತಿಗಳಾಗಿ, ಜವಾಬ್ದಾರಿಯುತ ಪೋಷಕರಾಗಿ, ನಲ್ಮೆಯ ಮಿತ್ರರಾಗಿ, ಪ್ರೀತಿಯ ಒಡನಾಡಿಗಳಾಗಿ ನಮ್ಮೆಲ್ಲರ ಮನಸ್ಸನ್ನು ಸೂರಗೊಂಡಿರುವ ನೀವು ಇನ್ನೂ ಹಲವಾರು ವರ್ಷಗಳ ಕಾಲ ಒಟ್ಟಾಗಿ ಬಾಳೆಯುವಂತೆ ಹಾರೈಸುತ್ತೇವೆ. ಆ ಭಗವಂತನು ನಿಮಗೆ ಆಯುರಾರೋಗ್ಯ, ಮನಃಶಾಂತಿ ಹಾಗೂ ಸುಖ ಸಂತೋಷಗಳನ್ನು ಸದಾ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಹ್ಯಾಪಿ ಆನಿವರ್ಸರಿ ಡಿಯರ್ Nagu and Mali. Happy wedding anniversary to Mala and Nagu. Years and years of happiness, Nagu and Mali. Enjoy your rest of your lives. Bye. Dear Nagu, it is our 40th Ruby wedding anniversary, but it feels like 4. But it cannot be 4 because had it been 4, you wouldn't have bonded so much, I wouldn't have grayed so much. So it has to be 40, but it feels like 4. But it cannot be 4 because had it been 4, we wouldn't have finished fighting so much. So it has to be 40, but it feels like 4. But it cannot be 4 because had it been 4, probably we would have still managed our 3 daughters but not our 3 granddaughters. So it has to be 40, but it feels like 4. But it cannot be 4 because had it been 4, I wouldn't have received 40 surprise gifts, including these strings of pearls that I received when I was teaching in a classroom. Yes, it was a surprise gift that came my way when I was in college teaching in a classroom. And this air fryer that came to me even as I was deep frying godi bhajis. Yes, it is 40, though it seems to be 4. Dear Nagu, through thick and thin for 40 years, we have been together, and I'm sure for another 40 years we will weather the storm, bonding, graying, fighting,
grandparenting, and surprising each other with gifts. Happy wedding anniversary! This is my only gift to you, a surprise one with the help of Aki. And as you did on my 60th birthday, I say I love you. Mwah.